Hebrews 10 verse 5. ಇಬ್ರಿಯ 10ನೇ ಅಧ್ಯಾಯ 5th verse. 10ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. When Jesus comes into the world, 10ನೇ ಅಧ್ಯಾಯ 5ನೇ ವಚನ, ಯೇಸು ಸ್ವಾಮಿ ಭೂಮಿಗೆ ಬಂದಾಗ what does he say? ಏನು ಹೇಳ್ತಾರೆ? Sacrifice and offering, oh Father, you do not want. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿಲ್ಲ ತಂದೆಯೇ. He's telling his father, you don't want any offering from me. ನನ್ನಿಂದ ಯಜ್ಞ ನೈವೇದ್ಯಗಳು ನೀನು ಇಷ್ಟಪಡೋದಿಲ್ಲ. You don't want any tithe from me. ನನ್ನಿಂದ ಯಾವ ದಶಾಂಶವನ್ನು ಬಯಸೋದಿಲ್ಲ. But you want is my body, a body you have prepared for me. That's what you want. ನಿನಗೆ ಏನು ಬೇಕಾಗಿದೆ ಅಂದ್ರೆ ನನ್ನ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀಯಾ. That's what I'm telling you just now. ನಾನು ಇವಾಗ ಹೇಳ್ತಾ ಇರೋದು ಅದನ್ನೇ. What I said just now is Hebrews 10:5. ಇಲ್ಲಿ ನಾನು ಏನು ಹೇಳಿದನೋ ಅದು ಇಬ್ರಿಯ 10:5 ಇದೆ. Jesus did not give tithe to his father. ತಂದೆಗೆ ಯೇಸು ಸ್ವಾಮಿ ದಶಾಂಶವನ್ನು ಕೊಡಲಿಲ್ಲ. He gave his body. ಆತನ ದೇಹವನ್ನೇ ಕೊಟ್ಟ. Father, ತಂದೆಯೇ, here it says, you don't want any offering from me. ನನ್ನಿಂದ ನಿನಗೆ ಯಾವುದು ಕಾಣಿಕೆ ಬೇಕಾಗಿಲ್ಲ ಸ್ವಾಮಿ. You want my body. ಆದರೆ ನಿನಗೆ ನನ್ನ ದೇಹದ ಅವಶ್ಯಕತೆ ಇದೆ. So Father, I give you my eyes. ನನ್ನ ಕಣ್ಣನ್ನು ನಾನು ಕೊಡ್ತೀನಿ, ಅದರಿಂದ my hands. ನನ್ನ ಕೈಗಳನ್ನು ಕೊಡ್ತೀನಿ ಸ್ವಾಮಿ. I give you my legs. ನನ್ನ ಕಾಲುಗಳನ್ನು ಕೊಡ್ತೀನಿ. I give you my ears. ನನ್ನ ಕಿವಿಗಳನ್ನು ಕೊಡ್ತೀನಿ. My tongue. ನನ್ನ ನಾಲಿಗೆ. Every part of my body, my heart. ನನ್ನ ಹೃದಯ. All my energy and strength. ನನ್ನ ಎಲ್ಲ ಶಕ್ತಿ ಬಲವನ್ನು ನಿನಗೆ ಕೊಡ್ತೀನಿ. Everything will be for you. ಎಲ್ಲವೂ ನಿನಗಾಗಿ ಕೊಡ್ತೀನಿ ಸ್ವಾಮಿ. I will use this body to work as a carpenter for 12 years. ನನ್ನ ದೇಹವನ್ನು 12 ವರ್ಷಗಳ ಕಾಲ ಒಂದು ಬಡಗಿಯಾಗಿ ಕೆಲಸ ಮಾಡಲಿಕ್ಕೆ ಕೊಡ್ತೀನಿ ಸ್ವಾಮಿ. Maybe 15 years after Joseph died. ಯೋಸೇಫನು ಸತ್ತ ಸುಮಾರು ಒಂದು 15 ವರ್ಷವಿರಬಹುದು. And I will earn money to support my family, my mother and children. ಹಣವನ್ನು ಸಂಪಾದನೆ ಮಾಡ್ತೀನಿ. My mother and my brothers and sisters. ನನ್ನ ತಾಯಿಯನ್ನು ನನ್ನ ಸಹೋದರ ಸಹೋದರಿಯನ್ನು ಸಾಕಲಿಕ್ಕೆ. You don't want that money. You want my body. ನಿನಗೆ ಆ ಹಣದ ಅವಶ್ಯಕತೆ ಇಲ್ಲ ಸ್ವಾಮಿ, ನಿನಗೆ ನನ್ನ ದೇಹದ ಅವಶ್ಯಕತೆ ಇದೆ. He kept his body pure for 33 years. 33 ವರ್ಷಗಳ ಕಾಲ ತನ್ನ ದೇಹವನ್ನು ಪರಿಶುದ್ಧವಾಗಿ ಇಟ್ಟನು. And I want to tell you in Jesus name, that is what we preach in CFC. ನಾನು ಯೇಸು ಸ್ವಾಮಿಯ ಹೆಸರಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದನ್ನೇ ನಾವು ಬೋಧಿಸ್ತೀವಿ. Verse 5. 5ನೇ ವಚನದಲ್ಲಿ ಇದ್ದಂತೆ God does not want your offerings. ನಿಮ್ಮ ಆ ಒಂದು ಯಜ್ಞ ನೈವೇದ್ಯ ಕಾಣಿಕೆಗಳು ಬೇಕಾಗಿಲ್ಲ ದೇವರಿಗೆ. Then we say, why do we put an offering box? ಮತ್ತೆ ಕಾಣಿಕೆ ಡಬ್ಬವನ್ನು ಯಾಕೆ ಇಡ್ತೀವಲ್ಲ? Because we have to hire a hall to have a conference to reach people with the gospel. ಒಂದು ಕಾನ್ಫರೆನ್ಸ್ ಕೂಟವನ್ನು ನಡೆಸಬೇಕು ಅಂದ್ರೆ ಒಂದು ಜಾಗವನ್ನ ಬಾಡಿಗೆಗೆ ತೆಗೆದುಕೊಳ್ಳಬೇಕು. We have to provide food for all these visitors who come from different places. ಬೇರೆ ಸ್ಥಳಗಳಿಂದ ಬಂದಂತವರಿಗೆ ಅವರಿಗೆ ಊಟವನ್ನು ಕೊಡ್ಲಿಕ್ಕೆ ಹಣ ಬೇಕು. It's not for the elders. They are not taking. We don't take. I've never taken 1 rupee for 40 years, 45 years. ಅದು ಹಿರಿಯರಿಗಾಗಿ ಅಲ್ಲ. ನಾನು 45 ವರ್ಷದಿಂದ 1 ರೂಪಾಯಿ ನಾನು ಸಭೆಯಿಂದ ತೆಗೆದುಕೊಂಡಿಲ್ಲ. All the money that comes to CFC Bangalore is used for God's work. That's all. CFC ಸಭೆಗೆ ಬರುವಂತ ಎಲ್ಲ ಹಣವನ್ನು ಅಲ್ಲಿ ಸೇವೆಗಾಗಿ ಉಪಯೋಗಿಸ್ತೀವಿ ಅಷ್ಟೇ. God does not want money. ದೇವರಿಗೆ ಹಣದ ಅವಶ್ಯಕತೆ ಇಲ್ಲ. He wants your body. ನಿಮ್ಮ ದೇಹದ ಅವಶ್ಯಕತೆ. And if you don't give him your body, ನಿಮ್ಮ ದೇಹವನ್ನು ನೀವು ಕೊಟ್ಟಿಲ್ಲ, even if you put 20% in the box, God says, I don't want it. ನೀವು 20 ದಶಾಂಶಕ್ಕಿಂತ 20 ಪಟ್ಟು 2 ಪಟ್ಟು ಕೊಟ್ಟರು ಅದು ದೇವರು ತಿರಸ್ಕರಿಸ್ತಾನೆ. What should you do with your body? ನೀವು ಏನು ದೇಹದಲ್ಲಿ ಏನು ಮಾಡಬೇಕು? That's also written here. ಅದು ಕೂಡ ಇಲ್ಲಿ ಬರೆದಿದೆ. Verse 7. 7ನೇ ವಚನ. In this body, ಈ ದೇಹದಲ್ಲಿ I have come, like it is written in the Bible, to do your will, O God. ಗ್ರಂಥ ಸುರುಳಿಯಲ್ಲಿ ಬರೆದಂತೆ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೆ. I want to do your will, verse 7, as it is written in your book. ನಿನ್ನ ಪುಸ್ತಕದಲ್ಲಿ ಗ್ರಂಥದ ಸುರುಳಿಯಲ್ಲಿ ಬರೆದಂತೆ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೆ. That is why we don't preach about money in CFC. ಅದಕ್ಕಾಗಿ CFC ನಲ್ಲಿ ನಾವು ಹಣದ ಬಗ್ಗೆ ಮಾತಾಡ್ತೀವಿ. But we keep on preaching about giving our body to God. ನಾವು ನಮ್ಮ ದೇಹವನ್ನು ದೇವರಿಗೆ ಕೊಡೋದ್ರ ವಿಷಯದಲ್ಲಿ ನಾವು keep on preaching about doing God's will. ದೇವರ ಚಿತ್ತವನ್ನು ಮಾಡೋದ್ರ ಬಗ್ಗೆ ನಾವು ಪ್ರಸಂಗ ಮಾಡ್ತೀವಿ. But you see, this is about when Jesus comes into the world. ಇದು ಯೇಸು ಸ್ವಾಮಿ ಭೂಮಿಗೆ ಬಂದಾಗ 5ನೇ ವಚನ. Yeah, but we have to follow Jesus. ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು. So we are doing what he did. ಆತನು ಏನು ಮಾಡಿದನೋ ನಾವು ಅದನ್ನ ಮಾಡ್ತೀವಿ. He said, follow me. ಯೇಸು ಸ್ವಾಮಿ ಹೇಳಿದ್ರು ನನ್ನ ಹಿಂಬಾಲಿಸಿ ಅಂತ. And so we also say, Lord, this is what you did, we also do this. ಕರ್ತನೇ ನೀನು ಇದನ್ನ ಮಾಡಿದೆ, ನಾವು ಅದನ್ನ ಮಾಡ್ತೀವಿ. We say to the Father, ನಾವು ತಂದೆಗೆ ಹೇಳ್ತೀವಿ, as Jesus said, ಯೇಸು ಸ್ವಾಮಿ ಹೇಳಿದಂತೆ, you don't want a body, you don't want money, ನಿಮಗೆ ಹಣ ಬೇಕಾಗಿಲ್ಲ, you don't want offering, ನಿಮಗೆ ಕಾಣಿಕೆ ಬೇಕಾಗಿಲ್ಲ, here's my body, ಆದ್ರೆ ನನ್ನ ದೇಹವನ್ನು that is the offering I give. ಅದೇ ಒಂದು ಕಾಣಿಕೆಯನ್ನು ನಾನು ನಿಮಗೆ ಒಪ್ಪಿಸ್ತೀನಿ ಸ್ವಾಮಿ. See Romans 12. ರೋಮ 12. Not only in Hebrews, it's in Romans also. ಇಬ್ರಿಯದಲ್ಲಿ ಮಾತ್ರ ಅಲ್ಲ, ರೋಮದಲ್ಲೂ ಇದೆ. In Romans, ಪತ್ರಿಕೆಯಲ್ಲಿ, in Romans, the first 11 chapters, ಮೊದಲ 11 ಅಧ್ಯಾಯಗಳಲ್ಲಿ he's explaining the wonderful gospel that Christ purchased for us. ಕ್ರಿಸ್ತನು ನಮಗಾಗಿ ಸಂಪಾದಿಸಿದ ಒಳ್ಳೆಯ ಸುವಾರ್ತೆಯ ಬಗ್ಗೆ ವಿವರಣೆ ಕೊಡ್ತಾರೆ. When somebody has done so much for you, ಯಾರೋ ಒಬ್ರು ನಮಗಾಗಿ ಇಷ್ಟೊಂದು ಮಾಡಿದ ಮೇಲೆ, dying for you, ನಿಮಗಾಗಿ forgiving your sins, ನಿಮ್ಮ ಪಾಪಗಳನ್ನು ಕ್ಷಮಿಸಿ, justifying you, declaring you righteous, Romans 5, ರೋಮ 5ರಲ್ಲಿ ಹೇಳುವ ಹಾಗೆ ನಿಮ್ಮನ್ನ ನೀತೀಕರಿಸಿದ ನಂತರ, giving you grace to overcome sin, Romans 6, ರೋಮ 6ರಲ್ಲಿ ನಿಮಗೆ ಕೃಪೆಯನ್ನು ಕೊಟ್ಟು ಪಾಪದ ಮೇಲೆ ಅಧಿಕಾರ ಮಾಡಲಿಕ್ಕೆ, freeing you from the legalistic way of life, Romans 7, ರೋಮ 7ರ ಪ್ರಕಾರ ನೀವು ಧರ್ಮಶಾಸ್ತ್ರದ ಅಡಿಯಲ್ಲಿ
ಜೀವಿಸದೇ ಇದ್ದಂಗೆ and giving you ಮಾಡಿ his Holy Spirit, Romans 8, ರೋಮ 8ರಲ್ಲಿ ನಿಮಗೆ ಪವಿತ್ರಾತ್ಮನ ವರವನ್ನು ಕೊಟ್ಟ ನಂತರ and showing you his sovereign rule over your life, Romans 9, ರೋಮ 9ರಲ್ಲಿ ನಿಮ್ಮ ಮೇಲೆ ಆ ಸಾರ್ವಭೌಮ ಅಧಿಕಾರವನ್ನು and his righteousness, ಇಟ್ಟ ಮೇಲೆ Romans 10, ರೋಮ 10ರಲ್ಲಿ ಅವರ ನೀತಿಯನ್ನು ನಮಗೆ and his ಕೊಟ್ಟ ನಂತರ faithfulness, verses Romans 11. ರೋಮ 11ರಲ್ಲಿ ಆತನ ನಂಬಿಗಸ್ತಿಕೆ. View of all this, what should we give in return? ಇದೆಲ್ಲ ನೋಡಿದ ನಂತರ ನಾವು ಆತನಿಗೆ ಹಿಂದೆ ಏನು ಕೊಡಬೇಕು ಆತನಿಗೆ ಬದಲಾಗಿ. Romans 12:1. ರೋಮ 12:1ರಲ್ಲಿ In view of all these mercies of God that I have explained in the first 11 chapters, ಈ 11 ವಚನದಲ್ಲಿ 11 ಅಧ್ಯಾಯಗಳಲ್ಲಿ ನಾನು ಏನೆಲ್ಲ ವಿವರಣೆ ಕೊಟ್ಟಿದ್ದೀನೋ ಅದನ್ನೆಲ್ಲ ನೋಡಿ God doesn't want your money. ದೇವರು ನೀವು ಹಣವನ್ನು He ಬಯಸೋದಿಲ್ಲ. says, give your body as a sacrifice, verse 1. ಮೊದಲನೇ ವಚನ ಹೇಳುತ್ತೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ That is how ಮೀಸಲಾಗಿರಿ. you worship God. ಹಾಗೆ ದೇವರಿಗೆ ಸಜೀವ You know, ಯಜ್ಞವಾಗಿ true worship of God is not just with words and songs. ನಾವು ನಿಜವಾದ ಆರಾಧನೆ ಅಂದ್ರೆ ನಮ್ಮ ಹಾಡಿನಲ್ಲಿ ನಾಲ್ಗೆಯಲ್ಲಿ ಅಲ್ಲ. That is good. ಅದು ಒಳ್ಳೆಯದು. But beyond words and songs, it says, give your body. ಮಾತು ಮತ್ತು ಹಾಡುಗಳಿಗಿಂತ ಹೆಚ್ಚಾಗಿ ದೇಹವನ್ನು ಕೊಡುವಂಥದ್ದು. Place your eyes and your tongue and your every part of your body and say, God, this is my offering to you. ನಿಮ್ಮ ಕಣ್ಣು, ನಾಲ್ಗೆ, ಎಲ್ಲ ದೇಹದ ಅಂಗಾಂಗಗಳನ್ನ ಕರ್ತನೆ ನಿನಗಾಗಿ ಕಾಣಿಕೆಯಾಗಿ And ನಂತರ give your mind, verse 2. ಎರಡನೇ ವಚನದಲ್ಲಿ ನಿಮ್ಮ ಮನಸ್ಸನ್ನು ಕೊಡಬೇಕು. Allow God, verse 2, to change your mind to begin to think like he thinks. ನಿಮ್ಮ ಮನಸ್ಸು ಆತನು ಯೋಚನೆ ಮಾಡುವಂತೆ ಆಗೋ ಹಾಗೆ ನೀವು ಒಪ್ಪಿಸಿಕೊಳ್ಬೇಕು. You can do your will, do his will. ಅದಕ್ಕಾಗಿ ಆ ದೇವರ ಚಿತ್ತಾನುಸಾರವಾದದ್ದನ್ನು ನಡೆಸಬಹುದು. That is the best way you can respond to the message of the gospel. ಈ ಒಂದು ಸುವಾರ್ತೆಯ ಒಂದು ಸಂದೇಶಕ್ಕೆ ನಾವು ಪ್ರತಿಕ್ರಿಯಿಸಬಹುದು. You know, people say, Jesus died for you. How much money are you going to give to him? ಜನ ಹೇಳ್ತಾರೆ, ಯೇಸು ಸ್ವಾಮಿ ಸತ್ತಿದ್ದಾರೆ, ಎಷ್ಟು ಹಣ ಕೊಡ್ತೀರಾ ನೀವು ಇವಾಗ? I say 0. 0. But I'm going to give him my body. ಆದರೆ ನನ್ನ ದೇಹವನ್ನು ನಾನು ಕೊಡ್ತೀನಿ. And I'm going to give him my mind. ನನ್ನ ಮನಸ್ಸನ್ನು ಕೊಡ್ತೀನಿ. That's what it says in Romans 12:1 and 2. ರೋಮ 12:1-2ರಲ್ಲಿ ಇದೇ ಹೇಳುತ್ತೆ. And CFC is almost the only church that is preaching this. CFC ಒಂದೇ ಸಭೆ ಇದನ್ನ ಪ್ರಸಂಗ ಮಾಡ್ತಾರೆ. You know the number of people who come to CFC Bangalore? ಬಹಳಷ್ಟು ಜನ CFC ಸಭೆಗೆ ಬಂದಾಗ, I said, why have you come here, brother? ಯಾಕೆ ಇಲ್ಲಿ ಬಂದೆ ಸಹೋದರನೇ? There are so many churches in Bangalore. ಬಹಳಷ್ಟು ಸಭೆಗಳಿದೆ ಇಲ್ಲಿ They all say this. ಅವರೆಲ್ಲ ಇದೇ ಹೇಳ್ತಾರೆ. They're all asking for money. ಅವರೆಲ್ಲ ಹಣ ಕೇಳ್ತಾ ಇದ್ದಾರೆ. That's all. And we get fed up listening to give your money every Sunday. ಹಣ ಕೊಡಿ ಅಂತ ಪ್ರತಿ ಭಾನುವಾರ ಕೇಳ್ತಾ ಇರ್ತಾರೆ. ಅದು ಕೇಳಿ ಬೇಸರವಾಗಿದೆ. And we come to CFC, we never hear a word about money. ಆದರೆ CFC ಗೆ ಬಂದ್ರೆ ನಾವು ಯಾವತ್ತೂ ಹಣ ಕೊಡಿ ಅನ್ನೋ ವಾರ್ತೆ ಕೇಳೋದೇ ಇಲ್ಲ. We hear about holiness. ಆದರೆ ನಾವು ಪವಿತ್ರತೆಯ ಬಗ್ಗೆ, pure eyes, ಕಣ್ಣನ್ನ ಪವಿತ್ರವಾಗಿ ಇಟ್ಕೊಳ್ಳೋದು, ನಾಲಿಗೆಯನ್ನ ಪವಿತ್ರವಾಗಿ ಇಟ್ಕೊಳ್ಳೋದು, pure heart, ಹೃದಯವನ್ನ ಪವಿತ್ರವಾಗಿ ಇಟ್ಕೊಳ್ಳೋದು. That is what God wants. ಅದೇ ದೇವರಿಗೆ ಬೇಕಾಗಿರುವಂತದ್ದು. I wish thousands of more churches will preach the same thing. ಈ ತರದ ಬೋಧನೆಯನ್ನ ಇನ್ನೂ 1000 ಸಭೆಗಳು ಹರಡಿಸ್ತಾರೆ ಅಂತ ನಾನು ಅನ್ಕೊಳ್ತೀನಿ. Many churches preaching that. ಆದರೆ ಬಹಳಷ್ಟು ಸಭೆಗಳು ಈ ಪ್ರಸಂಗ ಮಾಡ್ತಾರೆ. ಬಹಳ ದುಃಖದ ಸಂಗತಿ. So that is why we have to have a CFC Hubli, which is different from other churches. ಅದಕ್ಕಾಗಿ CFC ಹುಬ್ಳಿ ಸಭೆ ಸ್ಥಾಪಿಸಬೇಕಾಗಿತ್ತು. ಯಾಕೆಂದ್ರೆ ಅದು ವ್ಯತ್ಯಾಸವಾಗಿದೆ ಬೇರೆ ಸಭೆಗಳಿಗೆ. You know, we started Christian Fellowship Church in Bangalore 1975. 1975ರಲ್ಲಿ ನಾವು CFC ಸಭೆಯನ್ನು ಬೆಂಗಳೂರಲ್ಲಿ 45 years ago. 45 ವರ್ಷಗಳ ಮೊದಲು. But in many places people took that name. It's a Christian Fellowship Church. ಬಹಳಷ್ಟು ಕಡೆ ಆ ಒಂದು ಹೆಸರನ್ನು ತೆಗೆದುಕೊಂಡ್ಬಿಟ್ರು. In Kerala also a couple of people called it. ಕೇರಳದಲ್ಲಿ ಕೂಡ ಕೆಲವು ಸಭೆಗಳು ಆ ಹೆಸರಲ್ಲಿದೆ. I come to Hubli and I find some here also somebody is saying. ಹುಬ್ಳಿಯಲ್ಲಿ ಬಂದ್ರೆ ಹುಬ್ಳಿಯಲ್ಲಿ ಕೂಡ ಆ ಹೆಸರಿದೆ. Okay, what to do? ಏನು ಮಾಡೋದು ಇವಾಗ? We don't fight with anybody. ಯಾರ ಜೊತೆನೂ ಜಗಳ ಮಾಡೋದಿಲ್ಲ ನಾವು. Okay, let anybody take our name. ಅವ್ರು ನಮ್ಮ ಹೆಸರು ತಗೊಳ್ಬಹುದು, ಪರವಾಗಿಲ್ಲ. Supposing somebody else there calls himself Mrs. Zakpunan. ಯಾರೋ ಒಬ್ರು ಮಿಸ್ಟರ್ ಜಾಕ್ಪುನ್ ಅಂತ ಮಿಸಸ್ ಜಾಕ್ಪುನ್ ಅಂತ ಕರೆದ್ರೆ, he can call that, but she's not my wife. ಶ್ರೀಮತಿ ಜಾಕ್ಪುನ್ ಅಂದ್ರೂ ಆಕೆ ನನ್ನ ಹೆಂಡತಿ ಅಲ್ಲ. There's only one person who's my wife. ನನಗೆ ಒಂದೇ ಹೆಂಡತಿ ಇರೋದು. So even if 10 people call themselves Mrs. Zakpunan, so what? ಶ್ರೀಮತಿ ಜಾಕ್ಪುನ್ ಅಂತ 10 ಜನ ಕರೆದ್ರು ಅದಕ್ಕೆ ಏನು ಪರವಾಗಿಲ್ಲ. Many people say we are the bride of Christ. ನಾವು ಬಹಳಷ್ಟು ಜನ ನಾನು ಕ್ರಿಸ್ತನ ಮೊದಲಗಿತ್ತಿ ಅಂತ. Who is the real bride of Christ? ಯಾರು ನಿಜವಾದ ಕ್ರಿಸ್ತನ ಮೊದಲಗಿತ್ತಿ? Those who give their body and their mind to him. ಯಾರು ಅವರ ದೇಹ ಮತ್ತು ಮನಸ್ಸನ್ನ ಕರ್ತನಿಗೆ ಒಪ್ಪಿಸ್ತಾರೋ. So we don't say we are better than this church or better than that church. ನಾವು ಯಾವತ್ತೂ ಹೇಳೋದಿಲ್ಲ ಈ ಸಭೆಗಿಂತ ಆ ಸಭೆಗಿಂತ ಉತ್ತಮರು ಅಂತ. We are not in competition with anybody. ಯಾರ ಜೊತೆಲೂ ಸ್ಪರ್ಧೆಯಲ್ಲಿಲ್ಲ ನಾವು.